ನೋಡಿ, ಇವತ್ತು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ವಿಧಾನಸೌಧವನ್ನ ಪ್ರವೇಶವನ್ನು ಮಾಡಿದ್ರು. ವಿಧಾನಸೌಧ ಅಲ್ಲ, ವಿಧಾನಸಭೆಯನ್ನ ಪ್ರವೇಶ ಮಾಡಿದ್ರು ಡಿಕೆಶಿ. ಈ ಪ್ರಯುಕ್ತವಾಗಿ ವಿಧಾನಸೌಧದಲ್ಲಿ ಸಿಎಂ ಡಿಕೆಶಿ ನಮಸ್ಕಾರ ಪರ್ವವನ್ನ ಮಾಡಿದ್ದಾರೆ. ಸಿಎಂ ಆಗಿ ಮೊದಲ ಅಧಿವೇಶನವನ್ನ ಎದುರಿಸಿದಂತಹ ಡಿಕೆಶಿ ವಿಧಾನಸೌಧದ ಹೊಸ್ತಿಲಿಗೆ ಮೊದಲು ನಮನವನ್ನ ಸಲ್ಲಿಸಿದ್ರಂತೆ. ಆ ಬಳಿಕ ವಿಧಾನಸೌಧದ ಒಳಗೂ ಕೂಡ ನಮಸ್ಕಾರವನ್ನ ಮಾಡಿದ್ರು. ಈವನ್ ಸಿಎಂ ಕುರ್ಚಿಗೂ ಕೂಡ, ಸಿಎಂ ಪೀಠಕ್ಕೂ ಕೂಡ ತಲೆಬಾಗಿ ನಮಸ್ಕಾರವನ್ನ ಮಾಡಿ ಕಾರ್ಯಾರಂಭವನ್ನ ಮಾಡಿದ್ರು. ಸಿಎಂ ಪೀಠಕ್ಕೆ ಶಿರವಾಗಿ ನಮಸ್ಕರಿಸಿದ್ರು ಡಿಕೆ ಶಿವಕುಮಾರ್. ಪ್ರತಿಪಕ್ಷ ನಾಯಕರು, ಶಾಸಕರನ್ನ ಕೂಡ ಹೋಗಿ ಸ್ವಾಗತಿಸಿದ್ರಂತೆ ಸಿಎಂ ಡಿಕೆಶಿ. ಕೋಟ್ಯಾಂತರ ಕನ್ನಡಿಗರ ಆಶೀರ್ವಾದಗಳು ನನ್ನ ಮೇಲಿರಲಿ ಅಂತ ಹೇಳಿದ್ರು. ಪ್ರಜಾಪ್ರಭುತ್ವ ಆಶಯಕ್ಕೆ ಶಿರವಾಗಿ ಮೊದಲ ಹೆಜ್ಜೆಯನ್ನ ಇಡ್ತಾ ಇದ್ದೇನೆ ಅಂತ ಇವತ್ತಿನ ಅಧಿವೇಶನ ಏನು ಆರಂಭ ಆಯಿತು, ಅಧಿವೇಶನದ ಮೊದಲನೇ ದಿನ ಸಿಎಂ ಡಿಕೆ ಶಿವಕುಮಾರ್ ನಮಸ್ಕಾರ ಪರ್ವವನ್ನೇ ಮಾಡಿದ್ದಾರೆ. ಇವನ್ ಎಕ್ಸ್ ಖಾತೆಯಲ್ಲಿ ಫೋಟೋ ಹಾಕಿ ಬರೆದುಕೊಂಡಿದ್ದಾರಂತೆ ಡಿಕೆ ಶಿವಕುಮಾರ್. ಅದನ್ನು ಕೂಡ ನಿಮ್ಮ ಎದುರಿಗೆ ತೋರಿಸ್ತೀವಿ ನೋಡಿ. ಈ ರೀತಿಯಲ್ಲಿ ಮೊದಲಿಗೆ ವಿಧಾನಸಭೆಯ ಹೊಸ್ತಿಲಿಗೆ, ನಾಟ್ ವಿಧಾನಸೌಧ, ವಿಧಾನಸಭೆಯ ಹೊಸ್ತಿಲಿಗೆ, ಆ ನಂತರ ಅದರ ಒಳಗಡೆ ಇರುವಂತಹ ವಿಧಾನಸೌಧದಲ್ಲಿರುವಂತಹ ಸಿಎಂ ಪೀಠಕ್ಕೆ, ಆ ಬಳಿಕ ಪ್ರತಿಪಕ್ಷ ನಾಯಕರುಗಳಿಗೆ ಮತ್ತು ಸರ್ವ ಕನ್ನಡದ ಜನತೆಗೆ ಶಿರವಾಗಿ ನಮಸ್ಕಾರವನ್ನ ಮಾಡಿ ಆ ಬಳಿಕ ಕಾರ್ಯಾರಂಭವನ್ನು ಮಾಡಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಕೂಡ ಇದ್ರ ಬಗ್ಗೆ ಫೋಟೋವನ್ನ ಹಾಕೊಂಡು ಭಾವನಾತ್ಮಕವಾಗಿ ಬರೆದುಕೊಂಡಿದ್ದಾರಂತೆ. ನಿರಂತರವಾಗಿ ಪ್ರಯತ್ನ ಪಟ್ಟರು, ನಾನು ಸಿಎಂ ಆಗಬೇಕು ಅಂತ ಹೇಳಿ. ಇವನ್ 3 ವರ್ಷಗಳ ಹಿಂದೆ ಕಾಂಗ್ರೆಸ್ ಬಹುಮತವನ್ನ ಪಡೆದ ಸಂದರ್ಭದಲ್ಲಿ ಡಿಕೆಶಿ ಯಾವ ರೀತಿ ಕೆಲಸ ಮಾಡಿದ್ರು ಅಂತ ನಾವೆಲ್ಲರೂ ನೋಡಿದ್ದೀವಿ. ಶಾಸಕರುಗಳನ್ನ ಒಂದು ರೆಸಾರ್ಟ್ ಇಂದ ಇನ್ನೊಂದು ರೆಸಾರ್ಟ್ಗಳಿಗೆ ಶಿಫ್ಟ್ ಮಾಡಿ ಕಾವಲುಗಾರನಂತೆ ನಿಂತಿದ್ದು, ಶತಾಯಗತಾಯ ಪ್ರಯತ್ನ ಪಟ್ಟಿದ್ದು, ಅದೆಲ್ಲದರ ಪ್ರತಿಫಲವಾಗಿ ಇವತ್ತು ಅವರು ವಿಧಾನಸಭೆಯಲ್ಲಿ ಸಿಎಂ ಕುರ್ಚಿಯ ಮೇಲೆ ಕೂತ್ಕೊಂಡಿದ್ದಾರೆ. ಸೊ ಈ ಸಂದರ್ಭವನ್ನು ಮತ್ತಷ್ಟು ಭಾವನಾತ್ಮಕವಾಗಿ ಅವರು ಸ್ವೀಕರಿಸಿದಂತೆ ಕಾಣ್ತಾ ಇದೆ. ತನ್ನ ಕುರ್ಚಿಗೆ ಇವನ್ ವಿಪಕ್ಷ ನಾಯಕರುಗಳಿಗೆ ಅವರೆಲ್ಲರಿಗೂ ಕೂಡ ನಮಸ್ಕಾರವನ್ನ ಮಾಡಿ ಸಭೆಯನ್ನು ಆರಂಭ ಮಾಡಿದರು.